ಚಲೋ ಆಗೈತೆ ಅಡುಗೆ ಚಿಕನ್ ಕರಿ ಚವಾಲ್ ಚಲೋ ಆಗೈತೆ ಹೌದು ಹಾಯ್ ಹಲೋ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟಿಗೆ ಅಂಥೇಳಿ ಮತ್ತು ಮಕ್ಕಳಿಗೆ ಟಿಫಿನ್ಗೆ ಅಂತನ ಇದು ಅಲಸಂದಿ ಪಲ್ಯ ಮಾಡಕತ್ತೀನಿ ರೀ. ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸೌಂಡ್ ಅದು ಇತ್ತಲ್ಲ, ಹಾಗಾಗಿ ಸ್ವಲ್ಪ ನಮ್ಮ ಹಸ್ಬೆಂಡ್ ಹೇಳಿದ್ರು, ನನಗೆ ನೆನಪೇ ಇದ್ದಿಲ್ಲ ನೋಡ್ರಿ. ಇದು ಅಲಸಂದಿ ಹೇಳ್ತಾರಂತ. ನಾವು ಇದಕ್ಕೆ ಲೋಬೆ ಅಂತ ಹೇಳ್ತೀವಿ. ಚೆನ್ನಾಗಿದು ಸ್ವಲ್ಪ ಹುರ್ಕೋಬೇಕ್ರಿ. ಈಗ ಚಪಾತಿ ಮಾಡ್ಬೇಕು. ಇದ್ರ ಜೊತೆ ಹಿಟ್ಟು ರೆಡಿಯಾಗಿದೆ. ಮತ್ತು ಇಲ್ಲಿ ಚಹಾ ಮಾಡಕತ್ತೀನಿ. ನಾನು ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕಿ ಅದು ಅಲಸಂದಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಕ್ ಮಾಡಕ್ಕೆ ಇಟ್ಟೀನಿ ರೀ. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕು ನೋಡಿರಿ, ಮಕ್ಕಳಿಗೆ ಟಿಫಿನ್ಗೆ ಮತ್ತು ಹಸ್ಬೆಂಡ್ಗೆ ಮತ್ತು ನಮಗೆಲ್ಲರಿಗೂ. ಈಗ ಬ್ರೇಕ್ಫಾಸ್ಟಿಗೆ ಈ ಥರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ, ಇದು ಚಪಾತಿ ಆಗಿಂದ ನಾನು ಅದು ಅಲಸಂದಿ ಸಬ್ಜಿ ಯಾವ ಥರ ಮಾಡ್ತೀನಿ ಅದು ತೋರಿಸ್ತೀನಿ ರೀ ನಿಮಗೆ. ಅಲಸಂದಿ ಪಲ್ಯ, ರುಚಿಕರವಾದ ಅಲಸಂದಿ ಪಲ್ಯ ಚಪಾತಿ ಅಂತೂ ಇಷ್ಟು ರೆಡಿಯಾಗ್ಯಾವ. ಈಗ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ಕೊರಿ. ಮಕ್ಕಳು ಹೋಗಿಂದ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಮಕ್ಕಳು ಹೋಗಿಂದ ಆಮೇಲೆ ನಾನು ಟಿಫಿನ್ ಕಳ್ಸೀನಿ ಮಕ್ಕಳಿಗೆ. ಇದು ಸ್ವಲ್ಪ ಆಯಿಲ್ ಹಾಕೀನಿ, ಕುಕ್ಕಿಂಗ್ ಆಯಿಲ್, ಮತ್ತು ಈರುಳ್ಳಿ ಹಾಕೀನಿ, ಟೊಮ್ಯಾಟೊ ಹಾಕೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟಾಗಿಂದ ಇದು ಮಸಾಲೆ ಹಾಕಬೇಕು ರೀ ಎಲ್ಲ. ಅರಿಶಿನ ಪೌಡ್ರು, ಧನಿಯಾ ಮಸಾಲ, ಖಾರ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿಂದ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು. ಆವಾಗೇ ಇದು ಫುಲ್ ಟೇಸ್ಟಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ. ರೆಸಿಪಿ ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿ ಆಗುತ್ತೆ. ಈಗ ನೋಡಿರಿ, ಇದು ರೆಡಿಯಾಗಿದೆ ಅಲಸಂದಿ ಬೇಯಿಸ್ಕೊಂಡಿದ್ದು. ಇದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಈ ಥರ ಯಾರು ಮಾಡೋಂಗಿಲ್ಲ ಅವ್ರು ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದರೆ ಭಾಳ ರುಚಿಯಾಗುತ್ತೆ, ಟೇಸ್ಟ್ ಕೂಡ ಚಲೋ ಮತ್ತು ಆರೋಗ್ಯಕರವಾದ ಇದು ಪಲ್ಯ ರೀ. ಇದು ಅಲಸಂದಿ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್. ಇದು ರೆಸಿಪಿ ತೋರಿಸ್ತಾ ಇದ್ದೆ ಅಂದರೆ ನನಗೆ ಖುಷಿ ಆಗ್ತಾಯಿದೆ. ಭಾಳ ದಿನದಿಂದ ಇತ್ತು ರೀ ಇದು ತೋರಿಸ್ಬೇಕು ಅಂಥೇಳಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಸೂಪರ್ ಕಾಂಬಿನೇಷನ್ ರೀ ಇದು. ಚಪಾತಿ, ರೊಟ್ಟಿ ಜೊತೆ, ರೈಸ್ ಜೊತೆನೇ ಸೂಪರ್ ಆಗುತ್ತಾ. ಈ ಥರ ಫ್ರೈ ಮಾಡ್ಕೋಬೇಕು ರೀ. ಈಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಲಾಸ್ಟಿಗೆ ಹಾಕ್ಬೇಕು ರೀ, ಹಂಗಂದ್ರೆ ಟೇಸ್ಟ್ ಆಗುತ್ತಾ. ಈ ಥರ ಆಗಿಂದ ಸ್ವಲ್ಪ ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ರೀ ಇದು. ಈಗ ನೋಡಿರಿ ಆಯಿತು. ಈಗ ಮಕ್ಕಳಿಗೆ ಟಿಫಿನ್ಗೆ ಕೊಡ್ತಾಯಿದ್ದೀನಿ. ಬರೀ ಒಂದೊಂದೇ ಚಪಾತಿ ರೀ. ಜಾಸ್ತಿ ಕೊಟ್ಟರೆ ಹಂಗೆ ತೊಗೊಂಡ್ಬಿಡ್ತಾರೆ. ಮತ್ತು ಇದ್ರಾಗೂ ಸ್ವಲ್ಪ ಉಳಿಸ್ಕೊಂಬರ್ತಾರೆ. ನಾನು ನಾಷ್ಟ ಮಾಡಕತ್ತೀನಿ. ಇದು ಲೋಬೆ ಮಾಡಿದ್ದೆ ನಾನು. ಮತ್ತು ಇದು ಮೂಲಂಗಿ, ಇದು ಈರುಳ್ಳಿ ಚಪಾತಿ ತೊಗೊಂಡಿನಿ. ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡಕ್ಕೆ. ಮೂಲಂಗಿ ಭಾಳ ಮಸ್ತ್ ಆಗುತ್ತೆ ರೀ ಚಪಾತಿ ಜೊತೆ, ರೊಟ್ಟಿ ಜೊತೆ. ಸೂಪರ್ ಕಾಂಬಿನೇಷನ್. ಇವತ್ತು ಕಾಳು ಮಾಡಿದ್ದೆ. ಇದು ಭಾಳ ಟೇಸ್ಟಿ ಆಗುತ್ತೆ ರೀ. ಆಪ ಬಾಂಡೆ ಎಲ್ಲ ತಿಕ್ಕಿ ಇಡಕತ್ತಾರೆ ಫ್ರೆಂಡ್ಸ್. ಅವರು ಫಸ್ಟೇ ನಾನು ಬಂದಿಂದ ತೊಗೊಂಡಿಲ್ಲ. ಈಗ ನಾವು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು. ನಾನು ಹಸ್ಬೆಂಡಿಗೆ ಮಾರ್ಕೆಟ್ ಹೋಗ್ತಾಯಿದ್ವಿ. ಸ್ವಲ್ಪ ಕಿರಾಣಿ ಎಲ್ಲ ಖಾಲಿಯಾಗಿತ್ತು, ಗ್ರೋಸರಿ. ಹಾಗಾಗಿ ನಾನು ಹಸ್ಬೆಂಡ್ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಈಗ ಅದೇನೇನು ಬೇಕೋ ಅದೆಲ್ಲ ತೊಗೊಂಡು ನಾವು ಬರ್ತೀವಿ. ಮತ್ತೀಗ ನಾನು ಹೋಗ್ತಾಯಿದ್ದೀನಲ್ಲ, ನಿಮಗೆ ಸ್ವಲ್ಪ ತೋರಿಸ್ಬೇಕು ಅಂಥೇಳಿ. ವ್ಯೂ ಸೂಪರಾಗಿದೆ. ಮಳೆನೂ ಬಂದಿತ್ತು ನಿನ್ನೆ ರಾತ್ರಿಗೆ. ಹಾಗಾಗಿ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಇದೆ. ನಾವು ಹೋಗ್ತಾಯಿದ್ದೀನಿ, ನನಗೆ ಖುಷಿ ಆಯಿತು. ಮತ್ತು ನಿಮ್ಮ ಜೊತೆ ಮಾತಾಡ್ಕೊತ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ. ಹೀಗೆ ಸ್ವಲ್ಪ ಅರ್ಜೆಂಟ್ನಲ್ಲಿ ಹೋಗಿ ನಾವು. ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅಲ್ಲಿ ಹೋಗಿಂದ ಮತ್ತು ನಾನು ಈಗ ನೋಡಿ ಫ್ರೆಂಡ್ಸ್, ನಮ್ಗೆ ಅದು ಏನೇನು ಬೇಕಂತ ಹೇಳಿ ತೊಗೊಂಡಿಲ್ಲ. ಮತ್ತು ಸ್ವಲ್ಪ ಮಾರ್ಕೆಟ್ ಜಲ್ದಿ ಬರ್ಬೇಕಂದ್ರೆ ಆಗಿಲ್ಲ ರೀ, ಫುಲ್ ಕೆಲಸ ಒಂದಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಈಗ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಅಲ್ಲಿಂದ ತೊಗೊಳೋದಾದ್ರೆ ತೊಗೊತೀನಿ ರೀ ಅಲ್ಲಿದ್ದು ಕ್ಲಿಪ್, ಇಲ್ಲಾಂದರೆ ಇಲ್ಲರಿ ಫ್ರೆಂಡ್ಸ್. ಮುಂದೆ ನೋಡಿರಿ, ನೀವು ನಮ್ಮ ಬ್ಲಾಗ್ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ಇವತ್ತಿನ ಬ್ಲಾಗ್ ಯಾವ ಥರ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ.
ಈಗ ಕಿರಾಣಿ ಶಾಪ್ ಬಂದೀವಿ ನಾವು. ಬಂದಿಂದ ಏನೇನು ತೊಗೊಳೋದಿದ್ದು ತೊಗೊತೀವಿ ಫ್ರೆಂಡ್ಸ್. ತೊಗೊಂಡಿಂದ ಎಷ್ಟು ಥರ ಕಾಳಿದಾವ ಎಲ್ಲ ಇವ್ರ ಹತ್ರ ಸಿಗುತ್ತೆ, ಹಾಗಾಗಿ ಇಲ್ಲೇ ತೊಗೊತೀವಿ ನಾವು ಯಾವಾಗಲೂ. ಈಗ ನಾನು ಮನೆಗೆ ಬಂದಿಂದ ಚಹಾ ಮಾಡೀನಿ ರೀ. ಅವರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದರು, ಹಾಗಾಗಿ ಈಗ ಚಹಾ ಕುಡಿಯಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾವು. ಮತ್ತು ಅವ್ರಿಗೂ ಇಷ್ಟು ಚಹಾ ಕೊಟ್ಟು ನಾನು ಚಹಾ ಕುಡಿಯಾಕತ್ತೀನಿ. ಮತ್ತು ಮಕ್ಕಳು ಸ್ಕೂಲಿಂದ ಬಂದರು. ಈಗ ಎಲ್ಲ ತೆಗೆದಿಟ್ಟು ತರಕಾರಿ ಅದೆಲ್ಲ ತೊಗೊಂಬಂದಿದ್ವಿ. ಎಲ್ಲ ಇಟ್ಕೊಂಡಿಂದ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು. ಇವತ್ತು ಸ್ಪೈಸಿ ಫುಲ್ ಟೇಸ್ಟಿಯಾಗಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತಾ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿರಿ, ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಈಗೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಇದು ಸ್ವಲ್ಪ ಚಿತ್ರಾನ್ನ ಮಾಡಿದ್ವಿ ನಾವು ಬೆಳಗ್ಗೆ. ಮತ್ತು ಚಪಾತಿ ಹಿಟ್ಟು ತಯಾರು ಮಾಡಿ ಇಡಬೇಕು ರೀ. ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಈ ಥರ ಡೋ ತಯಾರು ಮಾಡ್ತೀನಿ ರೀ ನಾನು. ಮಾಡಿಂದ ಚಿಕನ್ ಕರಿ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡಿರಿ. ಎಲ್ಲರಿಗೂ ಇಷ್ಟ ಅಂಥೇಳಿ ಇವತ್ತು ಹೇಳಿದರು, ಹಾಗಾಗಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತಾ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿರಿ, ಭಾಳ ಭಾಳ ಟೇಸ್ಟ್ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್ ಮಾಡೋದು ಸ್ಟಾರ್ಟ್ ಮಾಡೋಣ. ಇದು ಚಿಕನ್ಗೆ ನಾನು ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಂಡೀನಿ. ಈಗ ಚಿಕನ್ ಒಳಗೆ ಅರಿಶಿನ ಪುಡಿ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 2 ವಿಸಲ್ ತೊಗೋಬೇಕು ನೋಡಿರಿ ಫ್ರೆಂಡ್ಸ್. ಈಗ ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲ್ಲ, ಆಮೇಲೆ ಹಾಕ್ತೀನಿ ನಾನು. ಈ ಥರ ಮಾಡಿರಿ ನೀವು, ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತಾ ಚಿಕನ್ ಕರಿ, ಸ್ಪೈಸಿ ಚಿಕನ್ ಕರಿ. ಈಗ ಲೀಡ್ ಮುಚ್ಚಿ ಈಗ ಮಸಾಲೆ ತಯಾರು ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು. ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕಾಜು ತೊಗೊಂಡಿನಿ ಒಂದು 4. ಟೇಸ್ಟ್ ಸೂಪರಾಗಿ ಆಗುತ್ತಾ, ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿ ಕಾಜು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. 1-2 ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಕೊಬ್ಬರಿ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸಾಫ್ಟಾಗಿದೆ. ನೀವು ಬೇಕಾದರೆ ಹೆಚ್ಕೊಂಡು ಹಾಕಿರಿ. ಮತ್ತು ಮಿಕ್ಸಿ ಜಾರ್ ಕೆಟ್ಟು ಹೋಗೋದು ಚಾನ್ಸಸ್ ಇರ್ತೈತೆ. ನಾನು ಸ್ವಲ್ಪ ಸಾಫ್ಟ್ ಐತಲ್ಲ ಹಾಗಾಗಿ ಹಾಗೆ ಹಾಕ್ತೀನಿ ರೀ ನಾನು. ಸ್ವಲ್ಪ ಜೀರಿಗೆ ಪುಡಿ ಹಾಕೀನಿ, ಸಾರಿ. ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಇದ್ರೊಳಗೆ ಮಿಕ್ಸಿ ಜಾರ್ನಾಗ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಏನು ಹಾಕ್ತೀನಿ ನೋಡಿರಿ. 3 ಟೊಮ್ಯಾಟೊ ತೊಗೊಂಡಿನಿ. ಈಗ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್ 1-2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕೀನಿ. ಈರುಳ್ಳಿ 1 ಹಾಕ್ತಾಯಿದ್ದೀನಿ ರೀ. ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡು ನಾನು. ಇದು ಚೆನ್ನಾಗಿದ್ದು ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿಂದ ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೀವು ಮಾಡ್ಕೊರಿ. ಇದು ಪೇಸ್ಟ್ ಹಾಕ್ಬಿಡೋಣ, ಇದು ಮಸಾಲ ಪೇಸ್ಟ್. ಈ ಥರ ಮಸಾಲ ಪೇಸ್ಟ್ ಮಾಡ್ಕೊರಿ, ಭಾಳ ಅಂದರೆ ಭಾಳ ರುಚಿಯಾಗುತ್ತಾ. ಟೇಸ್ಟ್ ಕೂಡ ಸೂಪರ್ ಆಗುತ್ತಾ. ರೈಸ್, ರೊಟ್ಟಿ, ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು. ಬೇಸಿಕ್ ಮಸಾಲೆ ರೀ. ಧನಿಯಾ ಮಸಾಲ, ಚಿಲ್ಲಿ ಪೌಡ್ರ್, ಅರಿಶಿನ ಪುಡಿ ಹಾಕೀನಿ. ಉಪ್ಪು ಮೊದಲೇ ಹಾಕೀನಿ, ಉಪ್ಪು ಹಾಕಲ್ಲ ನಾನು. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಚಿಕನ್ ಕರಿ. ಬರ್ತಾ ಇದು ಕಲರ್ ಮಸ್ತ್ ಬರ್ತ್ರಿ.
ಜರ ಚವ ಚಲೋ ಆಗೈತೆ ಅಡುಗೆ ಚಿಕನ್ ಕರಿ ಚಲೋ ಆಗೈತ್ರಿ ಸೂಪರ್ ಚವಾಲ್ ಚಲೋ ಆಗೈತೆ ತಿಂದೇ ಇಲ್ಲ ಹೌದು ಊಟ ಮಾಡ್ರಿ ಚಿಕನ್ ಕರಿ ಚಪಾತಿ ಎಲ್ಲ ರೈಸ್ ಎಲ್ಲ ಮಾಡಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ಊಟಕ್ಕೆ